ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಈ ಒಂದು ವಿಡಿಯೋದಲ್ಲಿ ಈ ಒಂದು ಮಂತ್ರದಿಂದ ನಾವು ಪ್ರತಿನಿತ್ಯವೂ ಈ ಮಂತ್ರವನ್ನು ಪಠಿಸ್ತಾ ಬರೋದರಿಂದ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಹಣಕಾಸಿನ ತೊಂದರೆಗಳಿದ್ರೂ ಕೂಡ ದೂರ ಆಗಿ ನಮಗೆ ಹಣದ ಹರಿವು ಅನ್ನೋದು ಹೆಚ್ಚಾಗುತ್ತೆ, ಹಾಗೆ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು. ಲಕ್ಷ್ಮೀ ತಾಯಿಯ ಅನುಗ್ರಹದಿಂದ ನಮಗೆ ಐಶ್ವರ್ಯ ಒಲಿದು ಬರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಒಂದು ಲಕ್ಷ್ಮೀ ತಾಯಿಗೆ ಸಂಬಂಧಿಸಿರುವಂಥ ಮಂತ್ರ ಆಗಿರೋದ್ರಿಂದ, ಹಾಗೆ ಕುಬೇರನಿಗೆ ಸಂಬಂಧಿಸಿರೋ ಮಂತ್ರ ಆಗಿರೋದ್ರಿಂದ ನಾವು ಈ ಒಂದು ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಾಗಲಿ ಅಥವಾ ಬೇರೊಂದು ಸಮಯದಲ್ಲಾಗಲಿ ಪಠಿಸ್ತಾ ಬರೋದರಿಂದ ನಮ್ಮ ಜೀವನದಲ್ಲಿರುವಂಥ ಹಣಕಾಸಿನ ತೊಂದರೆಗಳು ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆ ಮಂತ್ರವನ್ನು ನಾವು ಎಷ್ಟು ಬಾರಿ, ಯಾವಾಗ, ಯಾವ ಸಮಯದಲ್ಲಿ ಪಠಿಸ್ಬೇಕು ಅನ್ನೋದನ್ನು, ಹಾಗೆ ಆ ಮಂತ್ರ ಯಾವುದು ಅನ್ನೋದನ್ನು ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ, ಆಗ ಮಾತ್ರ ವಿಡಿಯೋ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ತಿಳ್ಕೊಬಹುದಾಗಿರುತ್ತೆ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ಎಷ್ಟೇ ಕಷ್ಟಪಟ್ಟು ದುಡಿತಾ ಇದ್ರೂ ಕೂಡ ದುಡ್ಡು ಅನ್ನೋದು ನಿಲ್ಲೋದೇ ಇಲ್ಲ. ತುಂಬಾ ನೀರು ಸುರಿದಾಗೆ ಖರ್ಚಾಗ್ತಾನೆ ಇರುತ್ತೆ ಅಂತಲೇ ಹೇಳ್ಬೋದು. ಏನೇ ಪ್ರಯತ್ನ ಮಾಡಿದ್ರು ಕೂಡ ಉಳಿತಾಯ ಮಾಡೋದಕ್ಕೆ ಆಗ್ತಾನೆ ಇಲ್ಲ ಅನ್ನೋರು ಕೂಡ ಈ ಒಂದು ಮಂತ್ರವನ್ನು ಪಠಿಸ್ಬೋದಾಗಿರುತ್ತೆ. ಹಾಗೆ ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡ್ತಿದ್ರು ಕೂಡ ಈ ಒಂದು ಮಂತ್ರವನ್ನು ಪಠಿಸ್ತಾ ಬರೋದ್ರಿಂದ ಆ ಬಿಸ್ನೆಸ್ಸಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಬೋದು. ಹಾಗೆ ಆ ಬಿಸ್ನೆಸ್ಸಲ್ಲಿ ಸಕ್ಸಸ್ ಅನ್ನೋದನ್ನು, ಹಾಗೆ ನಾವು ಆ ಬಿಸ್ನೆಸ್ಸಿಂದ ಉತ್ತಮ ಆದಾಯವನ್ನು ಪಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಾವು ಏನೇ ಪ್ರಯತ್ನ ಮಾಡಿ ಏನೇ ಒಂದು ಯಶಸ್ಸನ್ನು ಪಡ್ಕೊಬೇಕು ಅಂತ ಮಾಡಿದ್ರೂ ಕೂಡ ಕೆಲವೊಂದು ದುಷ್ಟ ಶಕ್ತಿಗಳಿಂದ ಅಥವಾ ನೆಗೆಟಿವ್ ಎನರ್ಜಿಗಳಿಂದ ನಮ್ಮ ಜೀವನದಲ್ಲಿ ಕಷ್ಟಗಳು ಅನ್ನೋದು ಬರ್ತಾನೆ ಇರುತ್ತೆ. ಅದರಲ್ಲೂ ಕೂಡ ಹಣದ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ನಾವು ಈ ಒಂದು ಮಂತ್ರವನ್ನು ಪ್ರತಿನಿತ್ಯವೂ ಕೂಡ ಪಠಿಸ್ತಾ ಬರೋದ್ರಿಂದ ಅವೆಲ್ಲ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಅಂತಲೇ ಹೇಳ್ಬಹುದು. ನಾವು ಯಾವುದೇ ಒಂದು ರೀತಿಯ ಬಿಸ್ನೆಸ್ ಮಾಡ್ತಾ ಇದ್ರು ಕೂಡ ಅದರಲ್ಲಿ ನಮಗೆ ಲಾಭ ಕಾಣಿಸ್ತಾ ಇಲ್ಲ, ಲಾಸ್ ಆಗ್ತಾ ಇದೆ, ಗ್ರಾಹಕರು ಬರ್ತಾ ಇಲ್ಲ, ನಮ್ಮ ಒಂದು ವ್ಯಾಪಾರದಲ್ಲಿ ಏನೋ ಒಂದು ಬದಲಾವಣೆಗಳು ಕಾಣ್ತಾ ಇಲ್ಲ ಪಾಸಿಟಿವ್ ಆಗಿ ಅನ್ನೋರಾದರೆ ಈ ಒಂದು ಮಂತ್ರವನ್ನು ಪಠಿಸ್ತಾ ಬರೋದ್ರಿಂದ ಕೂಡ ಆ ಒಂದು ಸಮಸ್ಯೆಗಳು ಅನ್ನೋದು ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಮಂತ್ರವನ್ನು ನಾವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಿಸ್ಬೇಕಾಗತ್ತೆ, ಅಥವಾ ನೀವು ಪೂಜಾ ಸಮಯದಲ್ಲಾದರೂ ಪಠಿಸ್ಬೋದಾಗಿರುತ್ತೆ. ಪ್ರತಿನಿತ್ಯ ನೀವು ಸಂಜೆ ಸಮಯದಲ್ಲಿ ಅಂದರೆ ಗೋಧೂಳಿ ಲಗ್ನದಲ್ಲಿ ನೀವು ಮನೆಯಲ್ಲಿ ದೀಪವನ್ನು ಹಚ್ತಿರಲ್ವ ದೇವ್ರ ಮನೆಯಲ್ಲಿ, ಆವಾಗಲೂ ಕೂಡ ಈ ಒಂದು ಮಂತ್ರವನ್ನು ದೇವ್ರ ಮುಂದೆ ಕೂತ್ಕೊಂಡು ಹೇಳ್ಬೋದಾಗಿರುತ್ತೆ. ಇದನ್ನು ಕನಿಷ್ಠ ಅಂದರೂ 108 ಬಾರಿನಾದರೂ ಹೇಳ್ಬೋದು, ಅಥವಾ 11 ಬಾರಿನಾದರೂ ಹೇಳ್ಬೋದಾಗಿರುತ್ತೆ. 108 ಬಾರಿ ಹೇಳೋದು ತುಂಬಾ ಉತ್ತಮ ಅಂತ ಹೇಳ್ಬೋದು. ಈ ಒಂದು ಮಂಡಲದ ರೀತಿಯಲ್ಲಿ ಹೇಳ್ತಾ ಬರೋದ್ರಿಂದ ಕೂಡ ನಮಗೆ ನಮ್ಮ ಜೀವನದಲ್ಲಿ ಹಣಕಾಸಿನ ಸುಧಾರಣೆಗಳನ್ನು ನಾವು ಕಾಣ್ಬೋದಾಗಿರುತ್ತೆ. ಇದನ್ನು ಮಾಡೋದಕ್ಕೂ ಮುಂಚೆ ನೀವು ಪಾಸಿಟಿವ್ ಆಗಿ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಹಣಕಾಸಿನ ತೊಂದರೆಗಳು ಇಲ್ಲ ಅಂದರೆ, ಈಗಾಗಲೇ ನಾನು ತುಂಬಾ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಹೊಂದಿದ್ದೀನಿ, ಹಣದ ಹರಿವು ಹೆಚ್ಚಾಗಿದೆ, ನನಗೀಗ ಬೇಕಾದಷ್ಟು ಹಣ ನನ್ನ ಕೈಗೆ ಬಂದು ಸೇರ್ತಾ ಇದೆ, ಈ ರೀತಿಯಾಗಿ ನೀವು ಹೇಳ್ಕೊಳ್ತಾ ಪಾಸಿಟಿವ್ ಆಗಿ ಹೇಳ್ಕೊಳ್ತಾ ನೀವು ಈ ಒಂದು ಮಂತ್ರವನ್ನು ಪಠಿಸ್ಬೋದಾಗಿರುತ್ತೆ. ಇದೆಲ್ಲ ಮಾಡೋದಕ್ಕೆ ಮುಂಚೆ ನೀವು ಒಂದು 15 ನಿಮಿಷನಾದರೂ ಮೆಡಿಟೇಷನ್ನ ಮಾಡಬೇಕಾಗುತ್ತೆ. ಮೆಡಿಟೇಷನ್ ಮಾಡೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಾವು ಯಾವುದೇ ರೀತಿಯ ಸಿದ್ಧಿಗಳನ್ನು ಮಾಡ್ಕೊಳ್ಳೋದಾಗಲಿ ಅಥವಾ ಮಂತ್ರ ಸಿದ್ಧಿ ಆಗಬೇಕಂದ್ರೂ ಕೂಡ ಈ ಒಂದು ಮೆಡಿಟೇಷನ್ ಮಾಡಿ ನಂತರ ಮಾಡೋದ್ರಿಂದ ಕೂಡ ನಮ್ಮ ಮನಸ್ಸು ಸ್ಥಿಮಿತದಲ್ಲಿದ್ದಾಗ ನಾವು ಏನೇ ಒಂದು ಮಂತ್ರಗಳನ್ನು ಪಠಿಸೋದಾಗಲಿ ಅಥವಾ ಮಂತ್ರಗಳಿಂದ ನಮಗೆ ಆ ಒಂದು ಶಕ್ತಿಗಳನ್ನು ನಾವು ಪಡ್ಕೋಬಹುದಾಗಿರುತ್ತೆ. ಹಾಗಾಗಿ ತಪ್ಪದೆ ಮೆಡಿಟೇಷನ್ ಮಾಡಿ ನಂತರ ಈ ಮಂತ್ರಗಳನ್ನ ಪಠಿಸಿ ಅಂತಲೇ ಹೇಳ್ತೀನಿ. ಇನ್ನು ಆ ಮಂತ್ರ ಬಂದು ಯಾವುದು ಅಂತ ಹೇಳೋದಾದರೆ, ಓಂ ವಿಂ ಶ್ರೀಂ ವಿಂ ಐಂ ಹ್ರೀಂ ಕ್ಲೀಂ ಕನಕದಾರಾಯ ಸ್ವಾಹ. ಓಂ ವಿಂ ಶ್ರೀಂ ವಿಂ ಐಂ ಹ್ರೀಂ ಕ್ಲೀಂ ಕನಕದಾರಾಯ ಸ್ವಾಹ. ಓಂ ವಿಂ ಶ್ರೀಂ ವಿಂ ಐಂ ಹ್ರೀಂ ಕ್ಲೀಂ ಕನಕದಾರಾಯ ಸ್ವಾಹ. ಓಂ ವಿಂ ಶ್ರೀಂ ವಿಂ ಐಂ ಹ್ರೀಂ ಕ್ಲೀಂ ಕನಕದಾರಾಯ ಸ್ವಾಹ. ಈ ರೀತಿಯಾಗಿ ನಾವು ಮಂತ್ರವನ್ನು 11 ಬಾರಿ ಹೇಳ್ತಾ ಬರೋದ್ರಿಂದ, ಅಥವಾ 11 ಬಾರಿ ಬುಕ್ನಲ್ಲಿ ಬರೀತಾ ಬರೋದ್ರಿಂದ, ಅಥವಾ 108 ಬಾರಿ ನೀವು ಬುಕ್ಕಲ್ಲಾದರೂ ಬರೀರಿ ಅಥವಾ ಹೇಳ್ಕೊಳ್ತಾ ಬರೋದ್ರಿಂದ ಕೂಡ ನಮ್ಮ ಜೀವನದಲ್ಲಿರುವಂತಹ ಯಾವುದೇ ರೀತಿಯ ಹಣಕಾಸಿನ ತೊಂದರೆಗಳು ದೂರ ಆಗಿ
ನಮಗೆ ಹಣಕಾಸಿನ ಅರಿವು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡಿ. ವ್ಲಾಗ್ಸ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ವ್ಲಾಗ್ಸ್ಗೂ ಕೂಡ ಸಪೋರ್ಟ್ ಮಾಡೋದ್ರಿಂದ ಕೂಡ ಹೆಚ್ಚಿನ ವ್ಲಾಗ್ಸ್ಗಳನ್ನ ಹಾಕೋದಕ್ಕೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಮುಂದೆನೂ ಕೂಡ ಹೆಚ್ಚಿನ ವ್ಲಾಗ್ಸ್ಗಳು ಬರುತ್ತೆ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.